ಇವತ್ತಿನ ದಿವಸ ಈ ಒಂದು ವಿಷಯ ಹೇಳೋದೇನೆಂದ್ರೆ ದಿನಾಂಕ 6/12/2025 ಮೈಸೂರಿನ ಮುಖ್ಯಮಂತ್ರಿಯವರ ಊರಾಗಿರ್ತಕ್ಕಂಥ ಸಿದ್ದರಾಮನ ಹುಂಡಿಯಿಂದ ಕಾಲ್ನಡಿಗೆ ಜಾಥವನ್ನು ಮಾಡ್ತಾ ಇದ್ದೇವೆ. ಅದು ಮಾಡ್ತಕ್ಕಂಥ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಈ ರಾಜ್ಯದ ಒಳಗಡೆ ಒಳ ಮೀಸಲಾತಿಯನ್ನು ನಾಮಕವಾಸ್ತೆ ಜಾರಿ ಮಾಡಿದ್ದಾರೆ. ನಮ್ಮ ಆಗ್ರಹ ಏನಿದೆ ಅಂದ್ರೆ ಪೂರ್ಣ ಪ್ರಮಾಣದ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಂತಕ್ಕಂಥ ಒಂದು ಆಗ್ರಹವನ್ನು ವ್ಯಕ್ತಪಡಿಸಿ ಈ ಒಂದು ಕಾಲ್ನಡಿಗೆ ಜಾಥವನ್ನು ಮಾಡ್ತಾ ಇದ್ದೇವೆ. ಪೂರ್ಣ ಪ್ರಮಾಣದ ಒಳ ಮೀಸಲಾತಿ ಏನಂದ್ರೆ ಆ ಒಳ ಮೀಸಲಾತಿ ಅಂತಕ್ಕಂಥದ್ದು ನೇರ ನೇಮಕಾತಿಗಿರಬೇಕು, ಬಡ್ತಿ ಮೀಸಲಾತಿ ಒಳಗಡೆ ಇರಬೇಕು, ಆರ್ಥಿಕ ಅನುದಾನಕ್ಕೆ ಸಂಬಂಧಪಟ್ಟಂಥ ಒಂದು ಮೀಸಲಾತಿ ಆಗಿರಬೇಕು ಮತ್ತು ರಾಜಕೀಯ ವಲಯದಲ್ಲಿ ಕೂಡ ಒಳ ಮೀಸಲಾತಿ ಬರಬೇಕನ್ನೋಂಥದ್ದು, ಬ್ಯಾಕ್ಲಾಗ್ ಹುದ್ದೆ ಒಳಗಡೆ ಕೂಡ ಒಳ ಮೀಸಲಾತಿ ಬರಬೇಕಂತಕ್ಕಂಥದ್ದು, ಪೂರ್ಣ ಪ್ರಮಾಣದ ಒಳ ಮೀಸಲಾತಿ ಜಾರಿ ಮಾಡಬೇಕಂತಕ್ಕಂಥ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಈ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತಕ್ಕಂಥ ವಿಷಯದಲ್ಲಿ ಮೀನಾಮೇಷವನ್ನು ಎಣಿಸ್ತಾ ಇದೆ. ವಿಶೇಷವಾಗಿ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಚ್.ಸಿ. ಮಹದೇವಪ್ಪ ಅವರಾಗಿರ್ಬೋದು, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು, ಅಥವಾ ಅಲ್ಲಿರ್ತಕ್ಕಂಥ ಆಯುಕ್ತರಾಗಿರ್ತಕ್ಕಂಥ ರಾಕೇಶ್ ಕುಮಾರ್ ಆಗಿರ್ಬೋದು, ಉದ್ದೇಶಪೂರ್ವಕವಾಗಿ ವಿಳಂಬ ಧೋರಣೆಯನ್ನು ಅನುಸರಿಸುತ್ತಾ ಒಳ ಮೀಸಲಾತಿಯನ್ನು ಜಾರಿಪಡಿಸುವಲ್ಲಿ ಅಡೆತಡೆಯನ್ನು ಉಂಟು ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮಗೆ ತಾಜಾ ಉದಾಹರಣೆ ಏನು ಹೇಳೋದಂದ್ರೆ, ಈಗ ಜಾತಿ ಪ್ರಮಾಣ ಪತ್ರವನ್ನು ಕೊಡ್ತಕ್ಕಂಥ ಆ್ಯಪನ್ನು ಹೊರಗಡೆ ತರಬೇಕನ್ನೋದಾದರೆ 2.5 ತಿಂಗಳ ಸಮಯವನ್ನು ತೆಗೆದುಕೊಂಡಿದ್ದಾರೆ. ಅದು ಕೂಡ ಇನ್ನೂ ಸರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ. ಆಗೊಂದು ವೇಳೆ ಏನಾದರೂ ಜನಸ್ನೇಹಿ ಕೇಂದ್ರದವರು ಮನಸ್ಸು ಮಾಡಿದ್ರೆ 1-2 ದಿನದಲ್ಲಿ ಆ ಆ್ಯಪನ್ನು ಬಿಡುಗಡೆ ಮಾಡ್ಬೋದು ಮತ್ತು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ಬೋದಾಗಿತ್ತು. ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಆಗ್ರಹ ಏನಂದ್ರೆ ಸಮಾಜ ಕಲ್ಯಾಣ ಸಚಿವರನ್ನು ಈ ಕೂಡಲೇ ಬದಲಾವಣೆ ಮಾಡಬೇಕು. ಆ ಇಲಾಖೆಯಲ್ಲಿರ್ತಕ್ಕಂಥ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಆಗ್ಬೋದು, ಅಲ್ಲಿರ್ತಕ್ಕಂಥ ವೆಂಕಟಯ್ಯನವರಾಗಿರ್ಬೋದು ಮತ್ತು ರಾಕೇಶ್ ಕುಮಾರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಒಂದೇ ಕಮ್ಯುನಿಟಿಗೆ ಸೇರಿ ಆ ಒಂದೇ ಕಮ್ಯುನಿಟಿಗೆ ಸೇರಿರ್ತಕ್ಕಂಥ ವ್ಯಕ್ತಿಗಳು ಉದ್ದೇಶಪೂರ್ವಕವಾಗಿ ಒಳ ಮೀಸಲಾತಿ ಜಾರಿಪಡಿಸ್ತಾ ಇಲ್ಲ. ಆ ಕಾರಣಕ್ಕಾಗಿ ಇವರೆಲ್ಲರನ್ನೂ ಕೂಡ ಬದಲಾವಣೆಯನ್ನು ಮಾಡಬೇಕಂತಕ್ಕಂಥ ಒಂದು ಆಗ್ರಹವನ್ನು ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಕೇಳ್ತಾ ಇದ್ದೇವೆ. ಯಾಕೆ ಕೇಳ್ತಾ ಇದ್ದೇವೆ ಅಂದ್ರೆ, ನೀವು ಸರ್ಕಾರದ ಯಜಮಾನ ಆಗಿದ್ದೀರಿ, ನೀವು ಪೂರ್ಣ ಪ್ರಮಾಣದ ಒಳ ಮೀಸಲಾತಿಯನ್ನು ಶೀಘ್ರವಾಗಿ ನ್ಯಾಯಯುತವಾಗಿ ಜಾರಿ ಮಾಡಿರಿ, ಇಲ್ಲ ನಿಮ್ಮ ಕುರ್ಚಿ ಖಾಲಿ ಮಾಡಿರಿ ಅಂತಕ್ಕಂಥ ಒಂದು ಘೋಷಣೆಯೊಂದಿಗೆ ನಾವು ಕಾಲ್ನಡಿಗೆ ಜಾಥವನ್ನು ಡಿಸೆಂಬರ್ 6ನೇ ತಾರೀಕು ಪ್ರಾರಂಭ ಮಾಡ್ತಾ ಇದ್ದೇವೆ. ಅದು 11ನೇ ತಾರೀಕು ಡಿಸೆಂಬರ್ ತಿಂಗಳದಂದು ಏನಪ್ಪ ಅಂದ್ರೆ ಬಹಿರಂಗವಾದಂಥ ಪ್ರತಿಭಟನಾ ಸಮಾವೇಶ ಮೈಸೂರಿನ ಟೌನ್ ಹಾಲ್ ಮುಂದುಗಡೆ ನಡೀತಾ ಇದೆ. ಆ ಒಂದು ಸಮಾವೇಶಕ್ಕೆ ಎಲ್ಲರೂ ಕೂಡ ರಾಜ್ಯದಲ್ಲಿರ್ತಕ್ಕಂಥ, ವಿಶೇಷವಾಗಿ ಗುಲ್ಬರ್ಗ ವಿಭಾಗದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಯ ಸಮುದಾಯದ ಬಂಧುಗಳು, ಒಳ ಮೀಸಲಾತಿ ಪರವಾಗಿರ್ತಕ್ಕಂಥ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿ ಎಲ್ಲ ಜನರು ಕೂಡ ಆ ಒಂದು ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು, ಬಂದು ಸೇರಿಕೊಳ್ಬೇಕಂತ ಈ ಒಂದು ಗೋಷ್ಠಿಯ ಮುಖಾಂತರ ನಾವು ಹೇಳಿಕೆಯನ್ನು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಶಿವರಾಯ ಅಕ್ರಿಕೆ ಅಂತ, ನಾನು ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿಯ ರಾಜ್ಯ ಸಂಚಾಲಕ. ಜಾರಿ ಹೋರಾಟ ಸಮಿತಿ ಪೂರ್ಣ ಪ್ರಮಾಣದ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲವೇ ಕುರ್ಚಿ ಮಾಡಿ ಎಂಬ ಹೋರಾಟ, ಕುರ್ಚಿ ಖಾಲಿ ಮಾಡಿ ಎಂಬ ಹೋರಾಟಕ್ಕೆ ಒಂದು ಇದೇ ಡಿಸೆಂಬರ್ 6ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನದಂದು ಕಾಲ್ನಡಿಗೆ ಜಾಥಾ ಮಾಡುತ್ತಾ ಬಂದು ಮೈಸೂರಿನಲ್ಲಿ 11ನೇ ತಾರೀಕು ಒಂದು ಬೃಹತ್ ಹೋರಾಟದ ಸಮಾವೇಶ ಹಮ್ಮಿಕೊಂಡಿರುವುದರಿಂದ ಕಲಬುರಗಿ ಮತ್ತು ಯಾದಗಿರಿ ಬೀದರ್ದಿಂದ ಸುಮಾರು ಈ ಹೋರಾಟಕ್ಕೆ ಬೆಂಬಲಿಸಿ ನಮ್ಮ ಮಾದಿಗ ಸಂಘಟನೆಗಳ ಹಿರಿಯ ನಾಯಕರು, ಯುವ ನಾಯಕರು, ರಾಜಕೀಯ ಮುಖಂಡರು ಮತ್ತು ಸಾಹಿತಿಗಳು, ಅಭಿಮಾನಿಗಳು, ಮಹಿಳೆಯರು, ವಿದ್ಯಾರ್ಥಿಗಳು, ಹಾಗಾಗಿ ಎಲ್ಲ ಜಾತಿ ಭೇದವನ್ನು ಬಿಟ್ಟು, ಪಕ್ಷ ಭೇದವನ್ನು ಬಿಟ್ಟು ಇಡೀ ಎಲ್ಲ ಸಮುದಾಯವನ್ನು ಸಿದ್ದರಾಮಯ್ಯನವರ ತವರು ಜಿಲ್ಲೆಯಾದಂಥ ಮೈಸೂರು ಜಿಲ್ಲೆಗೆ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಿರುವುದರಿಂದ ಮತ್ತು ಸಿದ್ದರಾಮಯ್ಯ ಮತ್ತು ಎಚ್.ಸಿ. ಮಹದೇವಪ್ಪನವರ ಕುತಂತ್ರಗಳನ್ನು ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತಕ್ಕಂಥದ್ದು ಇಡೀ ರಾಜ್ಯದ ಎಲ್ಲ ಪತ್ರಿಕಾ ಮಾಧ್ಯಮರಿಗೂ ಮತ್ತು ಎಲ್ಲ ನಾಯಕರಿಗೂ ಗೊತ್ತಿರುವುದರಿಂದ ನಮ್ಮನ್ನು ಒಳ ಮೀಸಲಾತಿ ಜಾರಿ ಮಾಡಿ ಬರೀ ಮೂಗಿಗೆ ತುಪ್ಪ ಸರುವಂಥ ಕೆಲಸ ಮಾಡಿದೆ. ಅದರಲ್ಲಿ ಯಾವುದೇ ಒಳ ಮೀಸಲಾತಿ ಜಾರಿ ಮಾಡಿವೆ ಅಂತಕ್ಕಂಥ ಘೋಷಣೆ ಮಾಡಿದ್ದಾರೆ ವಿನ ಅದರಲ್ಲಿರ್ತಕ್ಕಂಥ ಸಾಧಕ ಬಾಧಕಗಳನ್ನು ಸರಿಪಡಿಸುವಂತೆ ಈಗಾಗಲೇ ಒಂದು ಕರಪತ್ರದಲ್ಲಿ ಮುದ್ರಣಗೊಳಿಸಿದ್ದೇವೆ. ಈಗ ನಾವಿಷ್ಟೇ ಹೇಳೋದು, 11ನೇ ತಾರೀಕು ಕಲಬುರಗಿ ಜಿಲ್ಲೆಯಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತಕ್ಕಂಥದ್ದು ಕೂಡ ತಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಇಡೀ ನಮ್ಮ ಕಲಬುರಗಿ ಮತ್ತು ಯಾದಗಿರಿ ಮತ್ತು ಬೀದರ್, ರಾಯಚೂರು ಜಿಲ್ಲೆಯಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕ ಜನನೇ ಅಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ಆಗಲಿ ಅಂತಕ್ಕಂಥದ್ದು ಕೂಡ ಇಡೀ ನಮ್ಮ ಹೈದರಾಬಾದ್ ಕರ್ನಾಟಕದ ಎಲ್ಲ 6 ಜಿಲ್ಲೆದ
ನಮ್ಮ ಸಮಾಜದ ರಕ್ತ ಬಾಂಧವರಿಗೆ ನಮ್ಮ ರಕ್ತ ಸಂಬಂಧಿಗಳಿಗೆ ನಾವು ಈ ಪತ್ರಿಕೋಷ್ಠಕ್ಕೆ ಮನವಿ ಮಾಡ್ಕೊತೀವಿ. ಇಡೀ ರಾಜ್ಯದಂತದ ಆದ್ರೆ ಎಲ್ಲ ಡಿವಿಷನ್ದಾಗ ಮಾಡತ್ತೀವಿ. ಬೆಳಗಾವಿ ಡಿವಿಷನ್ ಆದ್ರೆ ಇವತ್ತಿನ ದಿವಸ ಹೈದರಾಬಾದ್ ಕರ್ನಾಟಕದ ಡಿವಿಷನ್ದಾಗ ಕರೆಸೋದ. ಇಡೀ ನಾಳೆ ಬೆಳಗಾವಿ ಡಿವಿಷನ್ಗೆ ಹೋಗ್ತಾರೆ. ಆ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ರಾಜ್ಯದ ಜನ ಬರ್ತಾರೆ ಅವತ್ತಿನ ದಿವಸ. ಆದರೆ ಕಲಬುರಗಿ ಜಿಲ್ಲೆಯಿಂದ ಕಲಬುರಗಿ ಡಿವಿಷನ್ನಿಂದ ವಿಭಾಗದಿಂದ ಹೆಚ್ಚಿನ ಜನಸಂಖ್ಯೆ ಹೋಗೋಣ ಅಂತಕ್ಕಂಥ ಅವ್ರಿಗೆ ಹೋಗಕ್ಕೆ ಏನಾದರೂ ವ್ಯವಸ್ಥೆ ಮಾಡಿರಿ ಅನ್ನೋದು ನಿಮ್ಮ ಇದು ಮಾದಿಗ ಸಮಾಜದ ಒಂದು ಚಿಂತನೆ ಇರುವುದರಿಂದ ವಾಲೆಂಟ್ರಿ ತಾವು ಇಚ್ಛೆ ತಾವು ರೊಟ್ಟಿ ಬುತ್ತಿ ಕಟ್ಕೊಂಡು ಯಾವ ರೀತಿ ಅವರು ನಾವು ಇದಕ್ಕೆ ಹೋಗ್ತೀವಿ ನಮ್ಮ ಕೆಲಸಗಾಗಿ ಆ ರೀತಿ ಅವರೇ ಭಾಗವಹಿಸ್ತಕ್ಕಂಥ ಕೆಲಸ ಆಗ್ಬೇಕು ಅಷ್ಟೇ.